ನಮಸ್ತೆ ಗೆಳೆಯರೇ. ಇವತ್ತು ನಾವು ಉಕ್ಕಿನ ನಗರದ ನಮ್ಮ ಪ್ರೀತಿಯ ಭದ್ರಾವತಿಯಲ್ಲಿ ಇದ್ದೀವಿ. ಈ ಭದ್ರಾವತಿ ಮೇನ್ ಆಗಿ 2 ಫ್ಯಾಕ್ಟರಿಗಳಿಗೆ ಫೇಮಸ್ ಆಗಿದೆ. ಒಂದು VSL ಹಾಗೆ ಇನ್ನೊಂದು MPM ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಅವರು ಅಷ್ಟು ಪರ್ಮಿಷನ್ ಕೊಡಲಿಲ್ಲ. ಸೊ ಈಗ ನಾವಿದ್ದೀವಿ ಆಫೀಸರ್ಸ್ ಕ್ಲಬ್ ಅಲ್ಲಿ. MPM ಮೈಸೂರು ಪೇಪರ್ ಮಿಲ್ ಅಂತ ಫೇಮಸ್ ಆಗಿರೋ ಈ ಫ್ಯಾಕ್ಟ್ರಿನ 1936ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ್ರು. ಹಾಗೆ ಈ ಕಂಪನಿ ಗೌರ್ಮೆಂಟ್ ಕಂಪನಿಯಾಗಿ 1977ರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಸೊ ಅವಾಗಲೇ ನೋಡಿದ್ದು ಆಫೀಸರ್ಸ್ ಕ್ಲಬ್. ಈಗ ನಾವಿರೋದು ಇದು ಗೆಸ್ಟ್ ಹೌಸ್, MPM ಗೆಸ್ಟ್ ಹೌಸಲ್ಲಿ. ಸೊ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು MPM ಗೆಸ್ಟ್ ಹೌಸ್ಗಳು. ಅವಾಗಲೇ ನಮ್ಮ ತನು ಹೇಳ್ದಂಗೆ ಆಫೀಸರ್ ಕ್ವಾರ್ಟರ್ಸ್ನ ತೋರಿಸ್ದ. ಸೊ ಇವಾಗ ನಾವಿರೋದು ಫುಟ್ಬಾಲ್ ಸ್ಟೇಡಿಯಂ ಹತ್ರ. ಬನ್ನಿ ನಾವು ಒಳಗಡೆ ಹೋಗಿ ಫುಟ್ಬಾಲ್ ಸ್ಟೇಡಿಯಂ ಹೆಂಗಿದೆ ಅಂತ ನೋಡೋಣ. ಸೊ ಈ ಫ್ಯಾಕ್ಟ್ರಿ 1900 ಅಲ್ಲ 2011 ಹಾಗೂ 2012ರಲ್ಲಿ ಇದರ ಆಪರೇಟಿಂಗ್ ಇನ್ಕಮ್ ಬಂದ್ಬಿಟ್ಟು 54 ಕೋಟಿ $, ಅಲ್ಲಿ ಹೇಳ್ಬೇಕಂದ್ರೆ 6.6 ಮಿಲಿಯನ್. ಸೊ ಇದರ ನೆಟ್ ವರ್ತ್ 84 ಕೋಟಿ ಅಂದರೆ $10 ಮಿಲಿಯನ್. ಸೊ ಈಗ ನಾವಿರೋದು MPM ಫುಟ್ಬಾಲ್ ಗ್ರೌಂಡ್ನಲ್ಲಿ. ಆವಾಗಲೇ ನೋಡಿದ್ದು ಆಫೀಸರ್ಸ್ ಕ್ಲಬ್, ಮತ್ತೆ ಅಲ್ಲಿ ನಾವು ಗೆಸ್ಟ್ ಹೌಸ್ ನೋಡಿದ್ವಿ. ಈಗಿರೋದು ಫುಟ್ಬಾಲ್ ಗ್ರೌಂಡ್. ಸೊ ಇದು ಒಂದು ಕಾಲದಲ್ಲಿ ದೊಡ್ಡ ಗ್ರೌಂಡ್ ಆಗಿತ್ತು, ಭಾಳ ಜನ ಮಕ್ಕಳು ಆಟ ಆಡ್ತಿದ್ರು. ಸೊ ಈಗ ಪೂರ್ತಿ ಖಾಲಿಯಾಗಿದೆ. ಇದನ್ನ ನಂತರ ನಾವು ನೆಕ್ಸ್ಟ್ ಹೋಗೋದು ಎಲ್ಲಿಗೆ? ಈಗ MPM ಕ್ವಾರ್ಟರ್ಸ್ ಹತ್ರ ಹೋಗೋಣ. ಸೊ ಕಂಪ್ನಿ ಕ್ಲೋಸ್ ಆಗೋಕ್ಕಿಂತ ಮುಂಚೆ MPM ಕ್ವಾರ್ಟರ್ಸ್ಗಳು ಹೆಂಗಿತ್ತು, ಸೊ ಇವಾಗ ಹೆಂಗಾಗಿದ್ದಾವೆ, ಎಲ್ಲ ಕಾಡ್ ಥರ ಆಗಿದ್ದಾವೆ. ಬನ್ನಿ ಅದನ್ನು ನೋಡೋಣ. ಸೊ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ ಎಲ್ಲ ತೋರಿಸ್ತೀವಿ. ಬನ್ನಿ ಹೋಗೋಣ, ಬನ್ನಿ. ಸೊ ಈ ಕ್ವಾರ್ಟರ್ಸ್ ಏನು ಕಾಣ್ತಾ ಇದೆಯೋ, ಅವಾಗ ನಾವು ಈ ಕ್ವಾರ್ಟರ್ಸಲ್ಲಿ ನಾವಿದ್ವಿ. ನಾವು ಇವಾಗ ಇರೋದು ಕ್ರಿಕೆಟ್ ಗ್ರೌಂಡಲ್ಲಿ ಇದ್ದೀವಿ. ಸೊ ಅಲ್ಲಿ ಕಾಣ್ತಾ ಇರೋದು ಬಂದ್ಬಿಟ್ಟು MPM ಪೋಸ್ಟ್ ಆಫೀಸು. ಸೊ ಮುಂಚೆ ಏನೇ ಪೋಸ್ಟ್ ಕಳಿಸ್ಬೇಕಂದ್ರೂ ಇದೇ ಪೋಸ್ಟ್ ಆಫೀಸು. ಪೋಸ್ಟ್ ಬಾಕ್ಸ್ ಎಲ್ಲ ಅಲ್ಲೇ ಇದೆ, ಎಲ್ಲ ಹಳೇದಾಗಿ. ಇವೆಲ್ಲ ಕ್ವಾರ್ಟರ್ಸು, ದೊಡ್ಡ ಆಲದ ಮರ ಆಗಲಿ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಇದು ಬಂದ್ಬಿಟ್ಟು ಜಿಮ್ಮು, ವ್ಯಾಯಾಮ ಶಾಲೆ, ಹೆಲ್ತ್ ಕ್ಲಬ್ ಅಂತ ಒಂದು ಬಿಲ್ಡಿಂಗು. ಇಲ್ಲಿ ಜಿಮ್ ಎಲ್ಲ ಮಾಡ್ತಾ ಇದ್ರು. ಸೊ ನೆಕ್ಸ್ಟ್ ಬನ್ನಿ ಟೆನ್ನಿಸ್ ಕೋರ್ಟಿಗೆ ಹೋಗೋಣ. ಇವೆಲ್ಲ ಕ್ವಾರ್ಟರ್ಸ್ಗಳು, MPM ಕ್ವಾರ್ಟರ್ಸ್. ಇವೆಲ್ಲ ಎಲ್ಲ ಕಾಡಾಗಿ ಹೋಗಿದೆ ನೋಡಿ ಫ್ರೆಂಡ್ಸ್. ಯಾರೂ ಇಲ್ಲ ರೋಡಲ್ಲಿ, ಯಾರೂ ಇಲ್ಲ. ನಾಯಿ ಮಾತ್ರ ಮಲಗಿದೆ, ನಾಯಿಗಳು ಮಾತ್ರ ಇದ್ದಾವೆ. ಇದು ಮುಂಚೆ ನಾವು ಬ್ಯಾಡ್ಮಿಂಟನ್ ಕೋರ್ಟಿಗೆ ಹೋಗೋಂಥ ರೂಟ್ ಇದ್ದಿದ್ದು. ಸೊ ಇವಾಗ ಎಲ್ಲ ಪೂರ್ತಿ ನೋಡಿ, ಎಲ್ಲ ಕಾಡಾಗಿ ಹೋಗಿದೆ. ಎಲ್ಲ ಕಡೆ ಗಿಡಗಳು ಬೆಳ್ಕೊಂಡು. ಇವೆಲ್ಲ MPM ಅಪಾರ್ಟ್ಮೆಂಟ್ಸ್ಗಳು, ಕ್ವಾರ್ಟರ್ಸ್ಗಳು. ಏನು ನೋಡ್ತಾ ಇದೀವಿ, ಇದು ಬಂದ್ಬಿಟ್ಟು MPM ಬ್ಯಾಡ್ಮಿಂಟನ್ ಕೋರ್ಟ್ ಅಂತ. ಎಲ್ಲರೂ ಇಲ್ಲೇ ಬರ್ತಾ ಇದ್ದಿದ್ದು ಬ್ಯಾಡ್ಮಿಂಟನ್. ಒಳಗಡೆ ಇವಾಗ ಲಾಕ್ ಮಾಡಿದ್ದಾರೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಬ್ಯಾಡ್ಮಿಂಟನ್ ಆಡೋಕ್ಕಾಗಲಿ, ಮುಂಚೆ ನಾವು ಆವಾಗಲೇ ತೋರಿಸ್ದಂಗೆ ಜಿಮ್ ಸ್ಕೂಲ್ ಆಗಲಿ, ಬ್ಯಾಡ್ಮಿಂಟನ್ ಆಗಲಿ, ಫುಟ್ಬಾಲ್ ಸ್ಟೇಡಿಯಂ ಆಗಲಿ, ಕ್ರಿಕೆಟ್ ಸ್ಟೇಡಿಯಂ ಆಗಲಿ, ಎಲ್ಲನೂ ಈ ಎಲ್ಲ ಥರದ ಫೆಸಿಲಿಟೀಸ್ಗಳು ಇತ್ತು. ಸೊ ಇವಾಗ ನೋಡಿ ಎಲ್ಲ ಪೂರ್ತಿ ಈ ಥರ ಯಾರೂ ಇಲ್ಲ ಭದ್ರಾವತಿಲಿ. ಅದಕ್ಕೋಸ್ಕರ ಎಲ್ಲ ಕಾಡಾದಂಗೆ ಆಗೋಗಿದೆ. ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಇವರಿಬ್ಬರು ವ್ಲಾಗ್ ಮಾಡ್ತಾ ಇದ್ದಾರೆ.
MPM ಮುಂಚೆ ಆಫೀಸು ಓಪನ್ ಇದ್ದಾಗ ಸೊ ಇದು ತುಂಬ ದೊಡ್ಡ ಪಾರ್ಕ್ ಆಗಿತ್ತು. ಇಲ್ಲೆಲ್ಲ ವಯಸ್ಸಾದವರಾಗಲಿ ಮಕ್ಕಳಾಗಲಿ ಎಲ್ಲರೂ ಬಂದು ಓಡಾಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿತ್ತು. ಸೊ ಬನ್ನಿ ಒಳಗೆ, ಇವಾಗ ಹಿಂಗಾಗಿದೆ ತೋರ್ಸೋಣ ಬನ್ನಿ. ಈಗ ಕಂಪ್ಲೀಟಾಗಿ ನಾವು ನೋಡ್ಬೋದು ಎಷ್ಟು ಫುಲ್ಲು ಗಿಡಗಳೆಲ್ಲ ಬೆಳೆದಿದೆ ಅಂತ. ಆದರೂ ಒಳಗೋಗಿ ನೋಡುವ ಬನ್ನಿ. ಒಳಗೆ ಹೋಗಿ ತುಂಬ ಭಯ ಆಗ್ತಿದೆ. ಕಾಡ್ ಥರ ಇದೆ, ಆದರೂ ಹೋಗಲೇಬೇಕು. ಹೋಗೋಣ. ಇದು ಆಗ ನಾವು ನೋಡ್ದಂಗೆ ಅಲ್ಲ, ನಾವು ನೋಡ್ತಿಲ್ಲ. ಇದನ್ನ ಆಕ್ಚುಲಿ ನಾನು ನೋಡಿದ್ದೀನಿ. ಇವರು ಆಕ್ಚುಲಿ ಇಲ್ಲೇ ಹುಟ್ಟು ಬೆಳೆದಿರೋದು, ಇವ್ರು ನೋಡಿದ್ದಾರೆ. ನಾ ಇದ್ದಿದ್ದು VSL ಕ್ವಾರ್ಟರ್ಸ್ ಅಲ್ಲಿ, ಇವ್ರು ಇದ್ದಿದ್ದು MPM ಕ್ವಾರ್ಟರ್ಸ್ ಅಲ್ಲಿ. ಇದಾಗ್ಲಿ ಇದು ಬಂದ್ಬಿಟ್ಟು ನಾವು ಮುಂಚೆಯಿಂದನೂ ಆಟ ಆಡ್ತಾ ಇದ್ವಿ. ನಾವು ಸಣ್ಣ ವಯಸ್ಸು ಇದ್ದಾಗ ಸೊ ನಮ್ಮ ಅಮ್ಮನ ಜೊತೆ ಆಗಲಿ ಎಲ್ಲರ ಜೊತೆನೂ ಬಂದ್ಬಿಟ್ಟು ಇಲ್ಲಿ ವಾಕಿಂಗ್ ಆಡೋದಾಗ್ಲಿ ಕ್ರಿಕೆಟ್ ಆಡೋದಾಗ್ಲಿ ಎಲ್ಲ ಆಡ್ತಾ ಇದ್ವಿ. ಸೊ ಇವೆಲ್ಲ ಪೂರ್ತಿ ಗಾರ್ಡನ್ ಆಗಿತ್ತು. ಇವಾಗೆಲ್ಲ ನೋಡಿ ಕಾಡ್ ಥರ ಎಲ್ಲ ಯಾರು ಮೇಂಟೈನ್ ಮಾಡೋಕ್ಕಿಲ್ಲ. ಭದ್ರಾವತಿಲೇ ಯಾರು ಇಲ್ಲ. ನಾವೆಂತ ಸಾಯ್ಲಿಕ್ಕಿರೋದ? ಒಳಗೆ ಹೋಗೋಕೆ ತುಂಬ ಭಯ ಆಗ್ತಾ ಇದೆ. ಎಂಟ್ರಿ ಆಗಿದ ತಕ್ಷಣ ಆ ಕಡೆ ಫೌಂಟೇನ್ಗಳು. ಇವಾಗ ನೋಡಿ ಆ ಫೌಂಟೇನ್ ಅಲ್ಲಿ ನೀರ್ ಸಮೇತನೂ ಇಲ್ಲ. ಪೂರ್ತಿ ಬರಡು ಭೂಮಿ ಎಲ್ಲ ಗಿಡ ಗಿಡಗಳು. ಕೀಳ್ಲಿಕ್ಕೆ ಯಾರು ಇಲ್ಲ, ನೀರಲ್ಲಿಂದ ಬರ್ತದೆ ಸಾವು. ಸೊ ಇದು ಒಂದು ಕಾಲದಲ್ಲಿ ಇಲ್ಲ ನಾಟಕಗಳೆಲ್ಲ ನಡೀತಾ ಇತ್ತು ಅಂತ ನನಗೆ ಅಣ್ಣ ಹೇಳಿದ್ದಾರೆ. ಈಗ ಇದ್ರ ಪರಿಸ್ಥಿತಿ ನೋಡ್ಬಿಟ್ರೆ ಅಯ್ಯೋ. ಇಲ್ಲಿ ನಾನು ಸಣ್ಣ ವಯಸ್ಸಲ್ಲಿ ಸ್ಕೂಲ್ ಓದೋ ಟೈಮಲ್ಲಿ ಸೊ ನಾನು ಇಲ್ಲಿ ತುಂಬಾ ಪರ್ಫಾರ್ಮೆನ್ಸ್ಗಳು ಕೊಟ್ಟಿದ್ದೀನಿ. ಕಾಂಪಿಟೇಷನ್ ಆಗಲಿ, ಕನ್ನಡ ರಾಜ್ಯೋತ್ಸವಕ್ಕೆ, ಸೊ ಇಂಡಿಪೆಂಡೆನ್ಸ್ ಡೇಗೆ ಏನೇ ಕಾಂಪಿಟೇಷನ್ಗಳು ಮಾಡಿದ್ರು ಇದೇ ಸ್ಟೇಜ್ ಮೇಲೆ ಮಾಡ್ತಾ ಇದ್ದಿದ್ದು. ಸೊ ಇಲ್ಲಿ ನಾನು ತುಂಬ ಕಾಂಪಿಟೇಷನ್ಗಳನ್ನ ಕೊಟ್ಟಿದ್ದೀನಿ, ತುಂಬ ಪ್ರೈಸ್ ಕೂಡ ಗೆದ್ದಿದ್ದೀನಿ. ಸೊ ಇವಾಗ ನೋಡಿ ಈಗ 2024ರಲ್ಲಿ ಈ ಸ್ಟೇಜ್ ಬಂದ್ಬಿಟ್ಟು ಹಿಂಗಾಗಿದೆ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆ, MPM ಗೌರ್ಮೆಂಟ್ ಆಸ್ಪತ್ರೆ. ಇವಾಗ ನೊಣ ಹೊಡೆಯೋಕ್ಕೂ ಜನಗಳಿಲ್ಲ ಇದೆ. ನೊಣ ಹೊಡೆಯೋಕ್ಕೂ ಜನಗಳಿಲ್ಲ. ಆಸ್ಪತ್ರೆ ರೀತಿನೇ ಕಾಣ್ತಾ ಇಲ್ಲ ಪೂರ್ತಿ ಎಲ್ಲ. ಅದ್ರ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್. ಇದು ಗೌರ್ಮೆಂಟ್ ಸ್ಕೂಲ್. ಮಕ್ಕಳುಗಳು ಓದೋಕೆ ಬರಲ್ಲ ಅಂದರೂ ಹಸುಗಳು ಮಾತ್ರ ಹೋಗ್ತವೆ ಮೇಯಕ್ಕೆ. ಇದೇ ಮನೆ ನಾವಿದ್ವಿ ಫಸ್ಟ್ ಮನೆ ನಾವು ಭದ್ರಾವತಿಗೆ ಬಂದಾಗ ಈ ಮನೇಲಿ ಇದ್ದಿದ್ದು. ಆದ್ರೂ ಭಯ, ಹಾವುಗಳು ಬರ್ತವೆ. ಸೊ ಇಲ್ಲಿ ನಾವು ನೋಡ್ಬೋದು ಆಗಿನ MPM ಕ್ವಾರ್ಟರ್ಸ್ ಎಲ್ಲ ಹೇಗಿದ್ವು ಅಂತ. ಫುಲ್ಲು ಪಾಳು ಬಿದ್ದಿದೆ. ಒಳಗೋಗೋಣ ಬನ್ನಿ. ಇದು ವಾಶ್ರೂಮು. ಹುಷಾರಾಗಿ ಬನ್ನಿ. ಹುಷಾರಾಗಿ ಒಳಗೋಗೋಣ. ನೋಡಿ ಫ್ರೆಂಡ್ಸ್, ಫುಲ್ಲು ಪಾಳು ಬಿದ್ದೋಗಿದೆ. ಇಲ್ಲಿ ಬಂದ್ಬಿಟ್ಟು ಮುಂಚೆ ಅಡುಗೆ ಮನೆ ಇತ್ತು, ಚೆನ್ನಾಗಿತ್ತು. ಈಗ ಯಾವ ಸ್ಥಿತಿಲಿದೆ ಅಡುಗೆ ಮನೆ. ಇದು ಬಚ್ಚಲ ಮನೆ ಆಗಿತ್ತು. ಇಲ್ಲಿ ನೀರ ಕಾಯ್ಸಕ್ಕೆ ಅಂಡೆ ಒಲೆ ಕಾಣ್ತಾ ಇದೆ. ಸೊ ಇವಾಗೆಲ್ಲ ಪ್ರೆಸೆಂಟ್ ಈ ಮನೆ ಒಳಗೆ ಬರೋಕ್ಕೆ ಸಖತ್ ಹಾರರ್ ಫೀಲಿಂಗ್ ಇದೆ. ನೋಡ್ಬೋದು ಬೆಡ್ರೂಮ್ ಅಂತ ಕಾಣಿಸ್ತಾ ಇದೆ ಇದು. ತುಂಬ ಭಯ ಆಗುತ್ತೆ ಒಳಗೆ ಬರೋಕ್ಕೆ. ಸೊ ಇಲ್ಲಿ ನೀವು ನೋಡಬಹುದು, ಈ ಕಿಟಕಿಯಿಂದ ನೋಡಿದ್ರೆ ಪೂರ್ತಿ ಕಾಡ ಕಾಣಿಸ್ತಾ ಇದೆ. ಏನು ಕಾಣ್ತಿಲ್ಲ, ಗಿಡ ಮರ ಅಷ್ಟೇ. ಸೊ ಇದು ಇಲ್ಲಿ ವಾಶ್ರೂಮ್ಸ್ ಎಲ್ಲ ಆಗಿದ್ವು, ಈಗೆಲ್ಲ ಪೂರ್ತಿ ಹೊಡೆದೋಗಿದೆ. ಹಾಗೆ ನಾವು ಅಲ್ಲಿ ನೋಡಿದ ಹಾಗೆ ಇದು ಸಹ ಅದೇ ಕ್ವಾರ್ಟರ್ಸು, ಅದೇ ಥರದ ಕ್ವಾರ್ಟರ್ಸು. ಬಟ್ ಒಳಗೆ ಹೋಗಕ್ಕೆ ಪ್ರಯತ್ನ ಪಡಲ್ಲ. ಸಾಕು ಬರ. ಅಲ್ಲೇನು ಗುಂಡಿ ಇರಂಗೈತೆ ಈ ಕಡೆ. ಬೇಡ ಬಾ. ಏ ಬೇಡ ಬಾ. ಯಾಕ ನಮ್ಮ ಹುಡುಗ ತುಂಬಾ ಪೊದೆ ಒಳಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದ. ಹೋಗೋಣ ನಡೀರಿ. ಕರ್ಕೊಂಡು ಹೋಗೋಣ ಬನ್ನಿ. ಬಟ್ ಹುಷಾರಾಗಿ ಬನ್ನಿ. ಇಲ್ಲಿ ನೋಡಿ ಗುಂಡಿಗಳು ಎಲ್ಲಿ ಬೇಕು ಅಲ್ಲಿ ಗುಂಡಿಗಳಿದ್ದಾವೆ.
ಸೊ ನೀವು ಇದನ್ನೇ ನೋಡ್ಕೊಂಡು ಹೋಗ್ತಾ ಇದ್ರೆ ಅಂದ್ರೆ ಬಿದ್ದೋಗ್ತೀರಾ. ಮಂಜುಮಲ್ ಪಾರ್ಟ್ 2 ನಾವು ತೆಗಿಬೇಕಾಗುತ್ತೆ ಆಮೇಲೆ. ಬಟ್ ಇದು ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ. ಮಂಜುಮಲ್ ಇದ್ದಷ್ಟು ಹುಡುಗರು ನಾವಿಲ್ಲ, ಇರೋದೇ 3 ಜನ. ನಾವು ಆ ಥರ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಹೋಗ್ತಾನೆ ಇವನ್ ಬಿದ್ರೆ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ, ಗಾಡಿ ಕೊಡ್ತೀವಿ. ಮತ್ತೆ ಹೋಗಕ್ಕೆ ಆಮೇಲೆ ಗಾಡಿಗೆ ಅವ್ನು ಒಳಗೆ ಹೋದ್ರೆ ನಾವು ಗಾಡೀಲಿ ಹೋಗೋಕ್ಕಾಗಲ್ಲ ನೋಡಿ ಫ್ರೆಂಡ್ಸ್. ಫುಲ್ಲು ಪಾಳು ಬಿದ್ದೋಗಿದೆ ಎಲ್ಲ. ಸೊ ಇವೆಲ್ಲ ನೀವೇನು ನೋಡ್ತಾ ಇದ್ದೀರಲ್ಲ, ಮುಂಚೆ ಎಷ್ಟೋ ಚೆನ್ನಾಗಿ ಬಿಲ್ಡಿಂಗ್ಗಳಿದ್ವು ಇಲ್ಲಿ. ಸೊ ಇವಾಗ ಎಲ್ಲ ಪಾಳು ಬಿದ್ದು ನೋಡಿ ಫ್ರೆಂಡ್ಸ್, ಏನೇನು ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ದರ್ಗಾ. ಮುಂಚೆ ತುಂಬ ಫೇಮಸ್ ಆಗಿತ್ತು ಇಲ್ಲಿ. ಸಿಕ್ಕಾಪಟ್ಟೆ ಅದು ಮುಸ್ಲಿಮ್ಸ್ ಏನಂತಾರೋ ಗೊತ್ತಿಲ್ಲ, ಪೂಜೆನೋ ಮಾಡ್ತಾರೋ ಏನಂತಾರೋ ಗೊತ್ತಿಲ್ಲ, ಅದೇನಾದ್ರು ತಪ್ಪಾಗಿರೋ ಕ್ಷಮಿಸಿ. ಬಟ್ ಇಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಬರೋರು ಇಲ್ಲಿ ಕಾಯ್ತಾ ತಗೊಳಕ್ಕಾಗಲಿ, ಆಶೀರ್ವಾದ ತಗೊಳಕ್ಕಾಗಲಿ. ಸೊ ಇವಾಗ ಬಂದ್ಬಿಟ್ಟು ಇದ್ದಾರೆ, ಜನಗಳಿಲ್ಲ ಅಂತ ಇಲ್ಲ. ಸೊ ಇವಾಗ ಕರೆಕ್ಟಾಗಿ ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ. ನೀವೇ ನೋಡ್ಬೋದು, ಎಲ್ಲ ಪೂರ್ತಿ ಎಂಥದ್ದಿಲ್ಲ. ಮುಂಚೆ ಇಲ್ಲಿ ಸಣ್ಣದಾಗಿ ಒಂದು ಹಳ್ಳ ಹರಿತಾ ಇತ್ತು. ಇವಾಗ ಏನಿಲ್ಲ, ಅಲ್ಲೊಂದು ತೊಟ್ಟಿ ಇತ್ತು, ತೊಟ್ಟಿನೂ ಹಂಗೆ ಹಾಳಾಗೋಗಿದೆ. ಫೇಮಸ್ ಚರ್ಚ್ ಜೋಸೆಫರ್ ದೇವಾಲಯ. ಸೊ ಇವಾಗ ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಭದ್ರಾವತಿಯ ಆಕಾಶವಾಣಿ. ಆಕಾಶವಾಣಿ ಅಂದರೆ ರೇಡಿಯೋದಲ್ಲಿ ಏನೇ ಪ್ರಸಾರ ಆಗತ್ತದಿದ್ರು ಇಲ್ಲಿಂದನೇ ಪ್ರಸಾರ ಆಗೋದು. ನೋಡಿ ಫ್ರೆಂಡ್ಸ್, MPM ಗೌರ್ಮೆಂಟ್ ಸ್ಕೂಲ್. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಆದರೂ ಖುಷಿ ಏನು, ಆದರೂ ಖುಷಿ ಅಂದರೆ ಭದ್ರಾವತಿಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹುಡುಗರು ಓದ್ತಾ ಇದ್ದಾರೆ, ಅದೇ ಖುಷಿ. ನೋಡಿ, ನಾವು ಮುಂದೆ ಬರ್ತಾ ಹುಡುಗರು ಕಾಲೇಜಿಂದ ಬಂಕಾಗಿ ಬಂದ್ಯಾರೋ ಅಥವಾ ಕ್ಲಾಸ್ ಬಿಟ್ಟು ಬಂದ್ಯಾರೋ ಗೊತ್ತಿಲ್ಲ. ನೋಡಿ, ಅಲ್ಲಿ ಬ್ಲೂ ಕಲರ್ ನನ್ನ ಫ್ರೆಂಡ್ ಇವನು. ಈ ಕಡೆ ಏನು ನೋಡ್ತಾ ಇದ್ದೀರಾ, ಪೇಪರ್ ಟೌನ್ ಸ್ಕೂಲ್ ಇದೆ. ಸೊ ಪೇಪರ್ ಟೌನ್ ಸ್ಕೂಲು ಇಲ್ಲಿ ಇದೆ, LKG ಇಂದನೂ 10th ತನಕನೂ ಇದೆ. ಬಟ್ ಇದರಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ. ಸೊ ನಾನು LKG UKG ಇದೆ ಸ್ಕೂಲಲ್ಲಿ. ಸೊ ಇದನ್ನ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಕಾರ್ಮಿಕರ ಭವನ. ಕಾರ್ಮಿಕರ ಭವನ ಮುಂಚೆ MPM ಸ್ಟಾರ್ಟಲ್ಲಿದ್ದಾಗ ಇಲ್ಲಿ MPM ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದೆಲ್ಲ ಕಾರ್ಮಿಕರು ಬಂದ್ಬಿಟ್ಟು ಇಲ್ಲಿ ಮೀಟಿಂಗ್ ಆಗಲಿ, ನ್ಯೂಸ್ ಪೇಪರ್ ಓದೋದಾಗಲಿ, ಮನೇಲಿ ಬೇಜಾರಾಗ್ತಿತ್ತು ಅಂದರೆ ಇಲ್ಲಿಗೆ ಬಂದು ಕೂತಿರೋರೆಲ್ಲ ಫ್ರೆಂಡ್ಸ್ ಎಲ್ಲ ಮಜಾ ಮಾಡ್ಕೊಂಡು ಇಲ್ಲೇ ಬಂದು ಕೂರೋರು. ಸರಿ, ನೆಕ್ಸ್ಟ್ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು MPM PU ಕಾಲೇಜು. ನಾನು ಓದಿದ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲೇ ಓದಿದ್ದು. ಈಗ ಇದು ಬಂದ್ಬಿಟ್ಟು ಹಳೆ ಕಾಲದ ಕಾಲೇಜು. ಇವಾಗ ಪೂರ್ತಿ ಕಾಡಂಗೆ ಆಗಿದೆ, ಆದರೂ ಹುಡುಗರು ಬರ್ತಾ ಇದ್ದಾರೆ. ಸೊ ಟೀಚಿಂಗ್ ಎಲ್ಲ ಚೆನ್ನಾಗಿದೆ, ನೀವೇ ನೋಡ್ಬೋದು. ಎಲ್ಲ ಗೇಮ್ಸಿಗೆ ಬಿಟ್ಟಿದ್ದಾರೆ, ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ ಕಾಲೇಜು. ಈಗ ನೀವು ನೋಡ್ತಾ ಇರೋದು ಭದ್ರಾವತಿಯ ಹೆಮ್ಮೆ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್. ಈ ಇಂಡಸ್ಟ್ರಿನ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ. ಸೊ ಈ ವಿಡಿಯೋ ಮುಖಾಂತರ ಹೇಳ್ತಿರೋದು ಸೇವ್ VISL. ಸೊ ಹಾಯ್ ಫ್ರೆಂಡ್ಸ್, ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಾವು ಆವಾಗಲೇ ಹೇಳಿದ್ದು MPM ಬಗ್ಗೆ ಮತ್ತು MPM ಬಗ್ಗೆ ತೋರಿಸಿದ್ದು. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು VSL ಪಾರ್ಕ್, ಮಹಾತ್ಮ ಗಾಂಧಿ ಉದ್ಯಾನ. ಮಹಾತ್ಮ ಗಾಂಧಿ ಉದ್ಯಾನ VISL ತಾನೇ. ಹೌದು. ಓಕೆ, ಯಶ್ ಅವರಿಗೆ ಈಗ ಒಂದು ನಾವು ಲೈವ್ ಕ್ವಶನ್ಸ್ ಕೇಳುವ. ಭದ್ರಾವತಿಲಿ ಹುಟ್ಟಿ ಬೆಳೆದಿದ್ದಾರೆ, VISL ಫುಲ್ ಫಾರ್ಮ್ ಹೇಳಿ. ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಲಿಮಿಟೆಡ್. ಸೋತ್ರು ಇವರು. ಲಿಮಿಟೆಡ್. MPM ಫುಲ್ ಫಾರ್ಮ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅದು ಮೈಸೂರು ಪೇಪರ್ ಮಿಲ್. ಯಾ. ನೋಡಿ ಫ್ರೆಂಡ್ಸ್, ಪಾರ್ಕ್ ಎಂಟ್ರಿ ಆದ್ವಿ ಇವಾಗ ಒಳಗೆ. ಆಕ್ಚುಲಿ ಈಗ ನಾವು ಬರ್ತಾ ಇರೋದು ಇದು ಬ್ಯಾಕ್ ಗೇಟು. ಫ್ರಂಟ್ ಗೇಟ್ ಅಲ್ಲಿದೆ. ಫ್ರಂಟ್ ಗೇಟ್ ಅಲ್ಲಿ ತುಂಬಾ ಜನ ಇದ್ರು, ಅದಕ್ಕೆ ಇಲ್ಲಿ ಬಂದ್ವಿ. ಗೇಟಲ್ಲಿ ಫ್ರಂಟ್ ಗೇಟಲ್ಲಿ ತುಂಬಾ ರಶ್ ಇರೋದ್ರಿಂದ ನಾವು ಬ್ಯಾಕ್ ಗೇಟಲ್ಲಿ ಕರ್ಕೊಂಡ್ ಬರ್ತಾ ಇದೀವಿ. ಏನು ವ್ಯತ್ಯಾಸ ಕಾಣಲ್ಲ, ಫ್ರಂಟ್ ಗೇಟ್ ಒಂದೇ ತರ ಇದೆ, ಬ್ಯಾಕ್ ಗೇಟ್ ಒಂದೇ ತರ ಇದೆ. ಸೊ ಇಲ್ಲಿ ಏನು ಇದು ಪಾರ್ಕಲ್ಲಿ ಯೂಸ್ ಏನು ಅಂದ್ರೆ ವಯಸ್ಸಾದವರೆಲ್ಲ ವಾಕಿಂಗ್ ಮಾಡ್ಕೊಂಡು. ಇದೇನು ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಬಂದ್ಬಿಟ್ಟು ಸಂಜೆ ಟೈಮಲ್ಲಿ ಇಲ್ಲ ಬೆಳಗ್ಗೆ ಟೈಮಲ್ಲಿ ವಾಕಿಂಗ್ ಪಾತ್ವೆ. ಇದು ವಯಸ್ಸಾದವರಾಗ್ಲಿ ಇಲ್ಲ ಮಾಡ್ತಾರೆ, ರನ್ನಿಂಗು ಮಾಡ್ತಾರೆ, ಜಾಗಿಂಗು ಮಾಡ್ತಾರೆ. ಸೊ ವಯಸ್ಸಾದವರಾಗ್ಲಿ ಈಗ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋರಾಗ್ಲಿ, ಇವೆಲ್ಲ ಪೂರ್ತಿ ಇದು ಬಂದ್ಬಿಟ್ಟು
ವಾಕಿಂಗು ಜಾಗಿಂಗು ಎಲ್ಲ ಪಾತ್ವೆ. ಇವಾಗ ಏನು ನೋಡ್ತಾ ಇದ್ದೀರಾ, ಅಲ್ಲಿ ತೋರಿಸಿದ್ದು ನಿಮಗೆ ವಾಕಿಂಗ್ ಪಾತ್ವೆ ತೋರಿಸಿದ್ದು. ಇಲ್ಲಿ ಬಂದ್ಬಿಟ್ಟು ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕಾಗಲಿ ಎಲ್ಲ ಥರದ ಫೆಸಿಲಿಟೀಸು, ಜೋಕಾಲಿಯಿಂದ ಹಿಡಿದು ಜಾರುಬಂಡೆಯಿಂದ ಹಿಡಿದು ಎಲ್ಲ ಥರದ ಫೆಸಿಲಿಟೀಸು ಇದೆ. ಸಣ್ಣ ಮಕ್ಳಿಗೆಲ್ಲ ದೊಡ್ಡವರು ಆಡ್ತಾ ಇದ್ದಾರೆ, ನೋಡ್ಬೋದು ನೀವು ಅಲ್ಲಿ. ದೊಡ್ಡವರಿಗೂ ಇದೆ. ಸೊ ಇಲ್ಲಿ ಸುಸ್ತಾಗಿ ಬಂದವ್ರಿಗೆ ಕುತ್ಕೊಳ್ಳೋಕ್ಕಾಗಲಿ ಎಲ್ಲ ಥರದ್ದು. ಒಟ್ಟಿನಲ್ಲಿ ಪಾರ್ಕಲ್ಲಿ ಇದು VSL ಇನ್ನೂ ಕಂಪ್ನಿ ಓಡ್ತಿರೋದ್ರಿಂದ. ಕಂಪ್ನಿ ಓಡ್ತಾ ಇಲ್ಲ ಮಾರ್ರೆ, ಅದ್ರ ಕಂಡೀಷನ್ ಇಟ್ಟಿದ್ದಾರೆ. ಕಂಪ್ನಿ ನಡೀತಾ ಇದೆ, ಸ್ವಲ್ಪನಾರು ನಡೀತಾ ಹೌದು ಇರೋದ್ರಿಂದ ಹೌದು. ಸ್ವಲ್ಪ ಪಾರ್ಕ್ ಕಂಡೀಷನಲ್ಲಿ ಇದೆ, ನೋಡೋ ಥರ ಇದೆ ಪಾರ್ಕ್. ಸೊ MPM ನೋಡಿರೋ ಥರ ಅದು ಪೂರ್ತಿ ಕಾಡಾಗಿದೆ. ಇದು ನೋಡ್ಬೋದು, ಇಲ್ಲಿ ಆಟ ಆಡೋದೆಲ್ಲ ಇದೆ. ಬಟ್ ಬೇಜಾರೇನು ಅಂತಂದರೆ ಈ ಜಾರ ಬಂಡಿಲಿ ಅಪ್ಪಿ ತಪ್ಪಿ ಯಾರಾದರೂ ಕುತ್ಕೊಂಡ್ರೆ ಪ್ಯಾಂಟ್ ಹೊಡೆದೋಗೋದು ಮಾತ್ರ ಗ್ಯಾರಂಟಿ. ನೋಡ್ಬೇಕಷ್ಟೇ, ಚೆನ್ನಾಗಿದೆ. ಒಟ್ಟಿನಲ್ಲಿ ಹೊರಗಡೆಯಿಂದ ನೋಡೋಕ್ಕೆ ಎಲ್ಲ ಚೆನ್ನಾಗಿದೆ. ಆಡ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಆಡಿ. ಇದು ನೋಡಿ, ರಿಂಗ್ ಇದು ಹತ್ಕೊ ಮೆಟ್ಲು. ಅಣ್ಣ ಜಿಮ್ಮಲ್ಲಿ ಲೆಗ್ ವರ್ಕೌಟ್ ಮಾಡಿ ಇವಾಗ ಕಾಲು. ಸೊ ಫ್ರೆಂಡ್ಸ್ ನೋಡ್ರಿ, ಅಣ್ಣ ಅವ್ರ ತಂಗಿ ಬುಲ್ಡೆ ಹೊಡ್ಕೊಂಡಿದ್ದು ಕತೆ ಹೇಳ್ತಾ ಇದ್ದಾರೆ. ಅಣ್ಣ ಅಣ್ಣ ಕತೆ ಹೇಳಿ, ಏನ್ ಕತೆ? ನಿಮ್ಮ ತಂಗಿಯವ್ರದ್ದು. ಸೊ ಇದು ನಮ್ಮ ಅಕ್ಕ ಅಂತ ಅಲ್ಲ, ತಂಗಿ ಅವರು ಬಿದ್ದು ಬುಲ್ಡೆ ಹೊಡ್ಕೊಂಡಿರೋ ಜಾಗ ಇದು. ಹಾ, ಇದೇ ಸ್ಪಾಟ್ ನೋಡ್ರಿ, ಇದೇ ಸ್ಪಾಟ್. ಇದೇ ಕಿತ್ಕೊಂಡ್ಬಿಟ್ಟು ನಮ್ಮ ಅಕ್ಕ ನಮ್ಮ ಬುಲ್ಡೆ ಅವ್ಳು ಬಿದ್ದಿರೋದ್ರಿಂದ ಒಂದು ಹೊಸ ಯೋಜನೆ ಆಗ್ಬಿಟ್ಟು ಇಲ್ಲಿ ವೆಲ್ಡಿಂಗ್ ಮಾಡ್ಯಾರ, ಬೇರೆ ಯಾರಿಗೂ ತರ ಹೊಡ್ತಾ ಬೀಳ್ಬಾರ್ದು ಅಂತ. ಹೌದು ಹೌದು. ನೀನ್ ಸ್ವಲ್ಪ ದೂರ ಇರು, ನೀನು ಮತ್ತೆ ನೀನ್ ಬೀಳು ಪರವಾಗಿಲ್ಲ, ನನ್ನಲ್ಲಿ ಬೀಳು. ಅದಕ್ಕೆ ತುಂಬಾ ಭಯ ಆಗ್ತಿದೆ ಆಡಕ್ಕೆ, ಅದಕ್ಕೆ ಮೇಲ್ ನೋಡ್ತಾ ಇದ್ದೀವಿ. ಅದೇನು ಫಸ್ಟ್ ತಿಳ್ಕೊಳ್ಳೋಣ. ಅದೇ ಅದು ವಯಸ್ಸಾದವರು ಬಂದ್ಬಿಟ್ಟು ರೆಸ್ಟ್ ಮಾಡಕ್ಕೆ, ಇಲ್ಲ ಲಾಫಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡ್ತಾರಲ್ಲ. ಹೌದು ಹೌದು. ಯೋಗ ಸ್ನಾನ ಮಾಡೋದು ಅಲ್ಲ, ಯೋಗಾಸನ ಮಾಡೋದು. ನೋಡಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡಿದ್ಯಾ? ಹೌದು ಹುಲಿಯಾ? ಹೌದು ಹೌದು. ನೋಡಿ ಫ್ರೆಂಡ್ಸ್, ಅಲ್ಲಿ ನೀವು ನೋಡ್ತಿರ್ಬೋದು ಅಜ್ಜಂದಿರು ಅಜ್ಜಿದಿರು ವಯಸ್ಸಾದವರು ಅಜ್ಜಿದ್ರು ಬರ್ತಾರೆ ಮಾರ್ರೆ. ವಯಸ್ಸಾದವರು ಬೆಳಗ್ಗೆ ವಾಕಿಂಗ್ ಬಂದಾಗ ಯೋಗಾಸನ ಮಾಡೋದು, ಲಾಫಿಂಗ್ ಎಕ್ಸರ್ಸೈಸ್ ಮಾಡೋದು, ಮಧ್ಯಾಹ್ನ ಹೊತ್ತಲ್ಲಿ ರೆಸ್ಟ್ ಮಾಡೋದು. ಗಳಿಗೆ ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಕ್ಕೆ ಎಲ್ಲಾನು ಜಾಗ ಇದೆ. ಪಾಪ ಅಲ್ಲಂಗೆ ಯಾವುದೋ ಒಂದು ಹುಡುಗಿ ಅದೇ ಬೇಡಪ್ಪ. ಹೆಣ್ಣು ಮಕ್ಕಳನ್ನ ಸವಾಸ ಬಿಟ್ಟವರು ಜೀವನದಲ್ಲಿ ಉದ್ಧಾರ ಆಗ್ತಾರೆ. ಸೊ ಇಲ್ಲಿ ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಒಂದು ಕ್ವಶನ್ ಕೇಳೋಣ ಅಂತ ಇದೀವಿ. ಅವಳ ಮೆಟ್ಟ ಓಡಿಸ್ಕೊಂಡು ಬರ್ತೀವಿ. ಸೊ ನೀವಲ್ಲಿ ನೋಡ್ಬೋದು ಫ್ರೆಂಡ್ಸ್, ಬರೇ ವಯಸ್ಸಾದರೂ ಅಜ್ಜಂದ್ರು ಅಜ್ಜಿರಲ್ಲ, ನಾಯಿಗಳು ಸಹ ರೆಸ್ಟ್ ಮಾಡ್ತಿದ್ದಾವೆ. ಇಂಥ ನಾಯಿಗಳು ರೆಸ್ಟ್ ಮಾಡಕ್ ಬರ್ತವೆ. ವಿಡಿಯೋ ಮಾಡ್ತಾರಲ್ಲ ಅವರು, ಅವನಿಗೂ ಸೇರಿ ಹೇಳಿದ್ರು. ಆಮೇಲೆ ಪಿಟ್ಬುಲ್ ಮ್ಯಾನ್, ಅದಕ್ಕೂ ನಾನು ಆ ಕಾಲೇ ತಾನೇ ಇರೋದು. ಹೌದು. ಎರಡೇ ಕಾಲ. ಅದು ನಾಯಿ, ಅದು ಬೆಕ್ಕಲ್ಲ, ಅನ್ನುತ್ತೆ. ಬೆಂಗಳೂರಲ್ಲಿ ನಾಯಿಗಳು ಹಿಂಗೆ ಹೋಗೋದು. ನೋಡಿ ಫ್ರೆಂಡ್ಸ್, ಇದೇ ಜಾಗ. ಯಾರು ಇಲ್ಲ ಜಾಸ್ತಿ ಜನ, ಬಟ್ ನಾಯಿಗಳು ತುಂಬಾ ಇದಾವೆ. ನಮ್ಮಂತವು ಮನುಷ್ಯರುಗಳು ರೆಸ್ಟ್ ಮಾಡ್ತಿಲ್ಲ, ಮಳೆ ಬರಂಗಾಗಿದೆಯಲ್ಲ, ಅದಕ್ಕೆ ಮಧ್ಯಾಹ್ನದಲ್ಲಿ ಯಾರು ಬರ್ತಾರೆ ರೆಸ್ಟ್ ಮಾಡಕ್ಕೆ? ಮನೇಲೆಲ್ಲ ಕಾಲು ಎತ್ಕೊಂಡು ಮಕ್ಕಳಿರ್ತಾರೆ. ಬೆಳಗ್ಗೆ ಹೊತ್ತು ಬರ್ತಾರೆ ವಾಕಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡೋಕ್ಕೆ ಬರ್ತಾರೆ. ಅಮ್ಮ ಅಯ್ಯೋ ಸುಸ್ತಾಯ್ತು. ಆಲ್ರೆಡಿ ಬೆಳಗಿನ ವ್ಲಾಗ್ ಮಾಡಿ ಸಾಕಾಗೋಗಿದೆ. ಕಟ್ ಮಾಡಿ ಮರ ಸುಮ್ಮನೆ. ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇದೆ, ವ್ಲಾಗ್ ಮಾಡೋಣ ಅಂತ ಹೋದ್ವಿ. ಮಳೆ ಭಾರಿ ಪ್ರಾಬ್ಲಮ್ ಮಾಡ್ತಾ ಇದೆ. ಆದರೂ ಮಳೆ ಬರೋದು ಒಳ್ಳೇದೇ ಅಷ್ಟೇ. ಮರೆ ಮುಂದೆ ಅವನಿಗೆ ನನ್ನ ಮಕ್ಕಳು ನಾನೇ ಮಳೆ ಬರ್ತಾ ಇದೆ, ಅಷ್ಟೊಂದು ಜೋರಾಗಿ ಬರ್ತಾ ಇಲ್ಲ. ಮಳೆ ನಿಧಾನಕ್ಕೆ ಬರ್ತಾ ಇದೆ. ಆದರೂ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ.
ಸ್ಟಾರ್ಟ್ ಮಾಡ್ಕೋಣ. ಸೊ ಇವ್ರಿಗೇನು ಭಯ ಇಲ್ಲ, ಇದು ಐಫೋನ್ 13 ಇದು ಐಫೋನ್ 13 IP ರೇಟಲ್ಲೇ ಚಂದ ಇದೆ. ಸೊ ನೋ ವರೀಸ್, ವಾಟರ್ ಪ್ರೂಫಿಂಗ್ ಆಗಿದೆ ಅದಕ್ಕೆ. ಹಾಂ ಅದೆಲ್ಲ ಬಿಡಿ, ಇವಾಗ ಫೋನ್ ಬಗ್ಗೆ ಎಲ್ಲ ಬಿಡಿ, ಎಲ್ಲ ಬಿಟ್ಬಿಡಿ. ಇವಾಗ ಅವಾಗಲೇ ನಾವು ಬಂದಿದ್ದು MPM ಬಗ್ಗೆ, ಅಂದರೆ ಮೈಸೂರು ಪೇಪರ್ ಮಿಲ್ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೀವಿ. ಅದು 1936 ಸ್ಟಾರ್ಟ್ ಆಗಿತ್ತು. ಇವಾಗ ಬಂದಿರೋದು VISL ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ. VISL ಅಂದರೆ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಲಿಮಿಟೆಡ್. ಸೊ ಅದು ಸ್ಟಾರ್ಟ್ ಆಗಿದ್ದು 1923ರಲ್ಲಿ. ಹೋದ ವರ್ಷಕ್ಕೆ ಅದು 100 years ಕಂಪ್ಲೀಟ್ ಆಯಿತು. ಸೊ ಇವಾಗ ಲಾಸಲ್ಲಿ ನಡೀತಾ ಇದೆ, ಅದು ಏನು ಮಾಡೋಂಗಿಲ್ಲ, ಒಟ್ಟಲ್ಲಿ ನಡೆಸ್ತಾ ಇದೆ. ಓಪನ್ ಆಗಿದೆ, ನೆಕ್ಸ್ತಾ ಇದೆ. ಈಗ ನಾವು ಮುಂದೆ ನೋಡಕ್ಕೆ ಹೋಗ್ತಾ ಇರುವಂಥ ಜಾಗ, ಆಗ ನಾವು ನಾವು ಚಿಕ್ಕ ವಯಸ್ಸಿಗಂತೂ ಇರಲಿಲ್ಲ. ಮುಂಚೆ ಈಗ ನಾವು ಶಿವಮೊಗ್ಗ ಗಾಂಧಿ ಪಾರ್ಕಲ್ಲಿ ನೋಡಿರ್ತೀವಲ್ಲ ಒಂದು ಅಣ್ಣ, ನೀನು ಹೇಳೋಣ ಅಂತ ಟ್ರೈನ್ ಅಣ್ಣ, ನೀನೇ ಹೇಳೋಣ. ಈಗ ಗಾಂಧಿ ಪಾರ್ಕ್ ನೋಡಿದ್ರಲ್ಲ, ಹಿಂಗ ಶಿವಮೊಗ್ಗ ಗಾಂಧಿ ಪಾರ್ಕಲ್ಲಿ ನಮ್ಮ ಶಿವಮೊಗ್ಗ ಗಾಂಧಿ ಪಾರ್ಕಲ್ಲಿ ಟ್ರೈನ್ ಓಡಿಸ್ತಾರೆ. ಆ ಥರ ಭದ್ರಾವತಿಲಿ ಅವಾಗಿತ್ತು, ಬಟ್ ಇವಾಗ ಯಾರು ಮೇಂಟೈನ್ ಮಾಡೋರಿಲ್ಲ, ಸೊ ಇಲ್ಲ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಹೆಂಗಿತ್ತು ಅಂದರೆ, ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ವ, ಇದೇನು ನೋಡ್ತಾ ಇದ್ದೀರಾ, ಈ ಜಾಗ ಬಂದ್ಬಿಟ್ಟು ಪ್ಲಾಂಟಿಂಗ್ ಮಾಡಿದ್ವಿ. ಫೌಂಟೇನ್ ಆಗಲಿ, ಇದು ಮುಂಚೆ ಫೌಂಟೇನ್ ಇತ್ತು, ಫೌಂಟೇನೆಲ್ಲ ತೆಗೆದುಬಿಟ್ಟು ಆಮೇಲೆ ಫ್ಲವರ್ಸ್ನೆಲ್ಲ ಪ್ಲಾಂಟಿಂಗ್ ಮಾಡಿದರು. ಇಲ್ಲಿ ಏನು ಕಲ್ಲೆಲ್ಲ ಕಾಣ್ತಾ ಇದೆಯವಲ್ಲ, ಇವೆಲ್ಲ ಪೂರ್ತಿ ಫೌಂಟೇನ್ ಜಾಗ. ಈ ಫೌಂಟೇನ್ ಎಲ್ಲ ತೆಗೆದುಬಿಟ್ಟು ಆ ಕಡೆ ಆ ಜಾಗ ಮತ್ತು ಈ ಕಡೆ ಈ ಜಾಗ ಪೂರ್ತಿ ಫ್ಲವರ್ಸ್ನ ಪ್ಲಾಂಟ್ ಮಾಡಿದರು. ಇವಾಗೆಲ್ಲ ತೆಗೆದುಬಿಟ್ಟು ಯಾರು ಮೇಂಟೈನ್ ಮಾಡ್ತಾ ಇಲ್ಲ. ಸೊ ಹಂಗೆ ಇನ್ನೊಂದು ವಿಷಯ, ಇಲ್ಲಿ ಸೈಡಲ್ಲಿ ಜಾಗಗಳು ಏನಿದಾವಲ್ಲ, ಇಲ್ಲಿ ಸೈಡಲ್ಲಿ ಏನು ಜಾಗಗಳಿದಾವಲ್ಲ ಪೂರಕ್ಕಾಗಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ ತುಂಬ ಇಂಪಾರ್ಟೆಂಟು. ಇಲ್ಲಿ ಕುತ್ಕೊಳ್ಳೋಕ್ಕಾಗಲಿ, ಇಲ್ಲೇ ಸ್ವಲ್ಪ ದೂರದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ. ಆ ಪಾಲಿಟೆಕ್ನಿಕ್ ಕಾಲೇಜ್ ಅವರಾಗಲಿ, ಇಲ್ಲ ಇಲ್ಲಿ ಸುತ್ತಮುತ್ತ ಲೋಕಲ್ ಹುಡುಗರುಗಳಾಗಲಿ, ಈ ಜಾಗ ಏನಿದೆಯಲ್ಲ ಇದು ಬರೀ ಬರ್ಡೇ ಸೆಲೆಬ್ರೇಷನ್ಗಂತ. ಸೊ ಫ್ರೆಂಡ್ಸ್ ಬರ್ಡೇ, ಯಾರದೇ ಬರ್ಡೇ ಇತ್ತು ಅಂದರೂ ಈ ಟೇಬಲ್ಗಳು ಪೂರ್ತಿ ಬರ್ಡೇ ಸೆಲೆಬ್ರೇಷನ್ಗೆ ಇರೋದು. ಸೊ ಇದು ಹುಡುಗರಿಗೆ ಒಂಥರ ಬರ್ಡೇ ಸ್ಪಾಟ್ ಇದ್ದಂಗೆ. ಇಲ್ಲಿ ಎಲ್ಲ ಫುಲ್ಲು ಬ್ಲಾಸ್ಟರು, ಪ್ಲಾಸ್ಟಿಕ್ಸು, ಕೇಕಿನ ಸಂಬಂಧಪಟ್ಟ ಏನೋ ಐಟಮ್ಸ್ಗಳೆಲ್ಲ ಬಿದ್ದಿದ್ದಾವೆ. ಬರ್ಡೇ ಮಾಡಿ ಬೇಡ ಅನ್ನಲ್ಲ, ಈ ಥರ ಯೂಸ್ ಮಾಡಿರೋದನ್ನೆಲ್ಲ ತೊಗೊಂಡೋಗಿ ಒಂದು ಡಸ್ಟ್ಬಿನಲ್ಲಿ ಹಾಕಿ. ಬಟ್ ಯಾಕಂದರೆ ನೀವೇ ಮೇಂಟೈನ್ ಮಾಡ್ಕೊಬೇಕು, ನಿಮ್ಮ ಜಾಗ ನೀವೇ ಮೇಂಟೈನ್ ಮಾಡ್ಕೊಬೇಕು. ಯಾರೂ ಬರಲ್ಲ ಎತ್ತಾಕೋಕ್ಕೆ. ಸೊ ಮುಂಚೆ ಆದರೆ ಎಲ್ಲರೂ ಕೆಲಸದವ್ರು ಇದ್ದರು, ಎಲ್ಲ ಇದ್ದರು ಮಾಡ್ತಾಯಿದ್ರು. ಇವಾಗ ಯಾರೂ ಇಲ್ಲ. ಇವಾಗ ಇದನ್ನು ಉಳಿಸ್ಬೇಕು ಅಂದರೆ ಅವೆಲ್ಲ ನಮ್ಮ ಕೈಯಲ್ಲೇ ಇರೋದು. ಸೊ ಬರ್ಡೇ ಮಾಡಿ ಬೇಡ ಅನ್ನಲ್ಲ, ಈ ಪ್ಲಾಸ್ಟಿಕ್ ಆಗಲಿ ಇವೆಲ್ಲ ಏನೇ ಇದ್ದರೂ ಡಸ್ಟ್ಬಿನಲ್ಲಿ ಹಾಕಿ ಅಷ್ಟೇ. ಸೊ ಇದು ಏನು ನೋಡ್ತಾ ಇದ್ದೀರಲ್ಲ, ಏನು ನೋಡ್ತಾ ಇದ್ದೀರಲ್ವ, ಇದು ಅವಾಗ ಈಗ ಶಿವಮೊಗ್ಗದಲ್ಲಿ ಗಾಂಧಿ ಪಾರ್ಕ್ ಏನಿದೆಯೋ ಅದೇ ಥರ ಇದು ಒಂದು ಟ್ರೈನಿಂದು ಟ್ರೈನಿನ ಮನೆ ಅನ್ನೋದಕ್ಕಿಂತ ಟ್ರೈನ್ ರೈಲ್ವೆ ಸ್ಟೇಷನ್. ಇದು ಸಣ್ಣ ಮಕ್ಕಳಿಗೆ ರೈಲ್ವೆ ಸ್ಟೇಷನ್. ಇಲ್ಲಿ ಬಂದುಬಿಟ್ಟು ಟ್ರೈನ್ ಪಿಕ್ ಮಾಡ್ತಾ ಇತ್ತು. ಸೊ ಇಲ್ಲಿ ಒಳಗೆ ಬಂದು ತೋರಿಸಿ ಒಳಗೆ ಹೆಂಗಿದೆ ಅಂತ. ಅಲ್ಲಿನೇ ತೆಗೆದಿದ್ದಾರೆ, ಅಲ್ಲಿಗಳಲ್ಲಿ. ಹಾಂ ಹೌದು ಮರ್ರೆ, ಹಳ್ಳಿ ತೆಗಿ ವಾಕಿಂಗ್ ಟ್ರ್ಯಾಕ್ ಹಾಕ್ಯಾರ. ಅಲ್ಲಿ ಮುಂದೆ ನೋಡಿದಾಗ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಇದೆ. ಈ ಜಾಗ ಏನಿತ್ತಲ್ಲ, ಇಲ್ಲೆಲ್ಲ ಇದು ಟ್ರೈನ್ ಸ್ಟೇಷನ್ನು, ಮಕ್ಕಳು ಬಂದು ಆಟಾಡೋಕ್ಕೆ. ಇಲ್ಲಿ ಮುಂಚೆ ಹಳ್ಳಿ ಇತ್ತು, ಈಗ ಹಳ್ಳಿಗಳನ್ನೆಲ್ಲ ತೆಗೆದು ವಾಕಿಂಗ್ ಪಾತ್ ಹಾಕ್ಯಾರೆ. ಎಲ್ಲೆಲ್ಲ ಬರೀ ವಾಕಿಂಗ್ ಮಾಡಿಕೊಂಡು. ಸೊ ಅದೇ ವಯಸ್ಸಾದವ್ರು ಅವಾಗಲೇ ಹೇಳಿದ್ನೆಲ್ಲ ವಾಕಿಂಗ್ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ. ಆಮೇಲೆ ನಾವು ಸೈಡ್ ವೈಸ್ ಇದ್ದಾಗ ಅಲ್ಲಿ ಬೋರ್ಡ್ ಕಾಣ್ಬೋದು, ಕರಾಟೆ ಕಲಿಕೆ ಇಲ್ಲಿ ಬರ್ತಾ ಇದ್ವಿ. ರೂಮೆಂಟ್ ಆ ರೂಮ್ ಬಗ್ಗೆ ನನಗೇನೋ ಗೊತ್ತು, ರೂಮ್ ಮೇಲೆ ನಾವು ಅವಾಗ ಸೈಡ್ ವೈಸ್ ಇದ್ದಾಗ ಇಲ್ಲಿ ಕರಾಟೆ ಕಲಿಯಕ್ಕೆ ಬರ್ತಾ ಇದ್ವಿ. ನಾವು ಅವಾಗಲೇ ತೋರಿಸ್ದಂಗೆ MPM ಆಗಲಿ VISL ಆಗಲಿ ಅದನ್ನು ಎರಡೂ ಕಂಪ್ನಿನೂ ಸ್ಟಾರ್ಟ್ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. VISL ಕಟ್ಟಕ್ಕೆ 1918ರಿಂದ 1922 ಅಮ್ಮಮ್ಮ ಅಂದರು 4ರಿಂದ 5 ವರ್ಷ ತೊಗೊಂಡಿದ್ದಾರೆ VISL ಕಟ್ಟಕ್ಕೆ. ಸೊ VISL ಸ್ಟಾರ್ಟ್ ಆಗಿದ್ದು 23ರಲ್ಲಿ. ಸೊ ಕಂಪ್ನಿ ಕಟ್ಟಕ್ಕೆ 4ರಿಂದ 5 ವರ್ಷ ತೊಗೊಂಡಿದ್ದಾರೆ. 1918ರಿಂದ 1922 ತನಕ ಕಂಪ್ನಿ ಕಟ್ಟಕ್ಕೆ ಟೈಮ್ ತೊಗೊಂಡು. ಸೊ 1923ರಿಂದ ಕಂಪ್ನಿ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಇಯರಿಗೆ 2023ಕ್ಕೆ ಈ ಕಂಪ್ನಿ ಸ್ಟಾರ್ಟ್ ಆಗಿ 100 years ಕಂಪ್ಲೀಟ್ ಆಗಿದೆ. ಆಮೇಲೆ 1952ರಲ್ಲಿ ಇದು ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಅಂತ ಹೆಸರಾಗಿತ್ತು. ಆಮೇಲೆ ಇವಾಗ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಲಿಮಿಟೆಡ್ ಅಂತ ಇವಾಗ ಆಗಿದೆ. ಅದೇ ಖುಷಿಗೆ ಅಪ್ಪಾಜಿ ಫೋನ್ ಮಾಡಿದ್ರು. ಸೊ ಇದು VISL ಸ್ಟೇಡಿಯಂ ಲೆಫ್ಟ್ ಹಿಂಗೆ ಹೊಡಿತೀವಿ.
ಹುಷಾರು ಪೊಲೀಸ್ ಲಾಸ್ಟ್ ನಾನು ಕೂತೀನಿ ಹೊಡೆದ್ಗಿಡ್ದಾರ ಆಮೇಲೆ ಲಾಸ್ಟ್ ಕೂತಾರೆ ನಾನು ಇಲ್ಲಿ ಯಾರಿಲ್ಲ ಬಾರಲ್ಲೋ ಹೊಡಿಯಕ್ಲೋ ನಿಜ ಬರಲ್ಲ ಗಾಡಿ ಇಲ್ಲವಾ ಗಾಡಿಗಳಿಂದ ನಾನು ಹೆಂಗೆ ಬರಲಿ ಬಸ್ಸಿಗೆ ಬರೋಕ್ಕೂ ಆಗಲ್ಲ ನಾನು ನೋಡಿ ಫ್ರೆಂಡ್ ಈ ನೋಡ್ತಿರ್ಬೋದು VSL ಸ್ಟೇಡಿಯಮ್ಮು ಹೊರಗಡೆ ಅಂದ್ರೆ ಒಂದು ಸೈಡು ಹೊರಗಡೆ ಇಲ್ಲಿ ಅವಾಗೆಲ್ಲ ಎಕ್ಸಿಬಿಷನ್ ಹಾಕೋರು ಆಟ ಎಲ್ಲ ತುಂಬ ಚೆನ್ನಾಗಿ ಆಡಿದ್ದೀವಿ ಆಮೇಲೆ ಕಾಲೇಜ್ ಲೆವೆಲ್ ಸ್ಪೋರ್ಟ್ಸ್ ಎಲ್ಲ ನಡೆಸೋರು ಇಲ್ಲಿ ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಅಲ್ಲಿ ಸ್ಟೇಜ್ ಆ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ಬಟ್ ಪ್ರೈಸ್ ತೊಗೊಳೋಂಥ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅದು ಸ್ವಲ್ಪ ಬೇಜಾರಿದೆ ಇಲ್ಲಿ ಬಟ್ ಇಲ್ಲಿಲ್ಲ ಬೇರೆ ಕಡೆ ಎಲ್ಲ ಪ್ರೈಸ್ ತೊಗೊಂಡಿದ್ದೀವಿ ಅವೆಲ್ಲ ಬೇಡ ಇಲ್ಲಿ VISL 2023 100 ಇಯರ್ಸ್ ಪ್ರೋಗ್ರಾಮ್ ಇಲ್ಲೇ ನಡೆದಿದ್ದು ತುಂಬ ಜೋರಾಗಿ ನಡೆದಿತ್ತು ದೊಡ್ಡಣ್ಣ ಅವರು ಬಂದು ಅವರೆಲ್ಲ ಬಂದು ಏನೋ ಮಾಡ್ಬೋದು ಅದೇನೋ ಗೊತ್ತಿಲ್ಲ ಇಲ್ಲ ದೊಡ್ಡಣ್ಣ ಅವರು ಮತ್ತೆ ನಿಂತ್ಕೊ ನಿಮಿಷ ಮುಂದೆ ಬರ್ತೀನಿ ನಾನು ನೋಡ್ತಾನೆ ಇದ್ದೀನಿ ಹೇಳ್ರಿ ಆಮೇಲೆ ನೀವು ಆ ಕಡೆ ನೋಡ್ತೀರಿ ನಿಮಗೆ ಕಾಣಿಸಲ್ಲ ಅನಿಸುತ್ತೆ ಅಲ್ಲಿ ಕ್ರಿಕೆಟ್ ಕೋಚಿಂಗ್ ಕೊಡ್ತಾರೆ ನಾನು ಕೂಡ 3 ತಿಂಗಳು 4 ತಿಂಗಳು ಕೋಚಿಂಗ್ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಬೌಲಿಂಗ್ ಮಾಡ್ತೀನಿ ಒಳ್ಳೆ ಕೋಚಿಂಗ್ ಕೊಡ್ತಾರೆ ಇಲ್ಲೂ ಒಟ್ಟು ಇದು ಒಂದು ಪಾರ್ಟ್ ಆದರೆ ನೆಕ್ಸ್ಟು ಆ ಕಡೆ ಸೈಡ್ ಹೋಗ್ತೀವಿ ಆ ಕಡೆ ಸೈಡ್ ಅಂದರೆ ಈಗ ಸಾಹೇಬ್ರು ಹನಿ ನೀರಾವರಿ ಮುಗಿಸ್ಬಿಟ್ಟು ಬಂದಿದ್ದಾರೆ ಓನರ್ ಯೂಟ್ಯೂಬ್ ಚಾನಲ್ ಓನರ್ ಅವರು ಇವರು ನಂಬರ್ ಸ್ವಾಮಿ ತರ ಇವರು ನಂಬರ್ ಸ್ವಾಮಿ ಬರ್ರೆ ಬರ್ರೋ ಜಿಂಗಲಕ್ಕ ಲಕ್ಕ ಬರ್ರೋ ಇದು ಮುಗೀತು ಆ ಕಡೆ ಹೋಗೋಣ ಒಂದು ಮುಗಿಸಿದ್ನಂತೆ ಬರ್ರೋ ನೋಡಿ ಫ್ರೆಂಡ್ಸ್ ಇಲ್ಲೇ ಸ್ಟೇಜು ನಾವು ಸ್ಕೂಲಲ್ಲಿ ನಾವು ಸಣ್ಣ ವಯಸ್ಸಲ್ಲಿ ನಮಗೆ ಇಲ್ಲೇ ಕರ್ಕೊಂಬಂದು ಪರ್ಫಾರ್ಮೆನ್ಸ್ ಮಾಡಿಸೋರು ನಾವು ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ ಇಲ್ಲಿ ತುಂಬ ಜನ ಇದೇ ಸ್ಟೇಜ್ ಮೇಲೆ ಹಿಂಗೆಲ್ಲ ಆಡ್ತಾ ಇದ್ದಿದ್ದು ಇದೇ ಸ್ಟೇಜಲ್ಲೇ ಸೊ ನಾವು ಸ್ಕೂಲಲ್ಲಿ ಹೋದ ಟೈಮಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು ಇವಾಗೆಲ್ಲ ಸ್ಟಾಪ್ ಆಗೋಗಿದೆ VSL ಎಲ್ಲ ಕ್ಲೋಸ್ ಆದಮೇಲೆ MPM ಕ್ಲೋಸ್ ಆದಮೇಲೆ ಎಕ್ಸಿಬಿಷನ್ ಎಲ್ಲ ಸ್ಟಾಪ್ ಆಗೋಗಿದೆ VSL ರನ್ ಆಗೋ ಟೈಮಲ್ಲಿ ಇದು ಪೂರ್ತಿ ಇಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು ಆಗ ಈ ಸ್ಟೇಜ್ ಏನಿದೆಯಲ್ಲ ಸೊ ಎಕ್ಸಿಬಿಷನ್ ಟೈಮಲ್ಲಿ ಸ್ಕೂಲ್ ಒಳ್ಳೆ ಬಿಟ್ಟು ಎಕ್ಸಿಬಿಷನಲ್ಲೂ ನಮ್ಮದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ವಿ ಆ ಪರ್ಫಾರ್ಮೆನ್ಸ್ ಟೈಮಲ್ಲಿ ಇದೇ ಸ್ಟೇಜಲ್ಲೇ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ ಹಿಂದ್ಗಡೆ ರೂಮ್ ಇದೆ ಹಿಂದ್ಗಡೆ ಮೇಕಪ್ ಎಲ್ಲ ಆಗ್ತಾಯಿತ್ತು ಈ ಸ್ಟೇಜ್ ಏನಾಗಿದೆಯಲ್ಲ ಸಣ್ಣ ಮಕ್ಕಳು ಕ್ರಿಕೆಟ್ ಆಡೋದು ಆಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಸಣ್ಣ ಮಕ್ಕಳು ಕ್ರಿಕೆಟ್ ಓಡ್ತಾ ಬಾಲ್ ನಾವು ಜೊತೆ ಆಡೋಣ ಹಾ ನೋಡಿ ಫ್ರೆಂಡ್ಸ್ ಇದು VSL ಸ್ಟೇಡಿಯಂ ಒಳಗಿರೋ ಫುಟ್ಬಾಲ್ ಗ್ರೌಂಡು ಬಟ್ ಫುಟ್ಬಾಲ್ ಆಡಕ್ಕೆ ಬರಲ್ಲ ಯಾರೂ ಆಲ್ಮೋಸ್ಟ್ ಎಲ್ಲ ಆಡೋದೇ ಕ್ರಿಕೆಟ್ ಇಲ್ಲಿ ನೋಡ್ಬೋದು ಅದು ಮಧ್ಯ ಕಲ್ಗಳಿದ್ದಾವೆ ಎಲ್ಲ ವಿಕೆಟು ಆವಾಗಲೇ ತೋರಿಸ್ದಂಗೆ MPM ಅಲ್ಲಿ ಔಟ್ಡೋರಲ್ಲಿ ಇತ್ತು ಔಟ್ಡೋರ್ ಫುಟ್ಬಾಲ್ ಗ್ರೌಂಡ್ ಇತ್ತು ಸೊ ಇಲ್ಲಿ ಬಂದುಬಿಟ್ಟು ಇದು VSL ದೊಡ್ಡ ಸ್ಟೇಡಿಯಂ ಒಳಗಡೆ ಸೊ ಸ್ಟೇಜ್ ಇದೆ ನೀವು ನೋಡ್ಬೋದು ಸ್ಟೇಜ್ ಇದೆ ಫುಟ್ಬಾಲ್ ಗ್ರೌಂಡ್ ಇದೆ ಇನ್ನೂ ಒಳಗಡೆ ಕ್ರಿಕೆಟ್ ಸ್ಟೇಡಿಯಮೇ ಇದೆ ಕ್ರಿಕೆಟ್ ಗ್ರೌಂಡ್ ಇದೆ ಬನ್ನಿ ಕ್ರಿಕೆಟ್ ಸ್ಟೇಡಿಯಂನ ನೋಡಿ ಮತ್ತೆ ಆ ಸೈಡ್ ಹೋದ್ರೆ ಅಲ್ಲಿ ಕಬಡ್ಡಿ ಕೋರ್ಟು ಆಮೇಲೆ ಬಾಸ್ಕೆಟ್ಬಾಲ್ ಕೋರ್ಟು ಇಲ್ಲಿ ಒಳಗಡೆ ಏನು ನೋಡ್ತಾ ಇದ್ದೀರಾ ಈ ಬಿಲ್ಡಿಂಗ್ ಅಲ್ಲಿ ಒಳಗಡೆ ಜಿಮ್ ಇದೆ ಒಂದಲ್ಲ ಎರಡೆರಡು ಜಿಮ್ ಎರಡೆರಡು ಜಿಮ್ ಇದೆ ಅದರಲ್ಲಿ ಒಂದು ಫಿಟ್ನೆಸ್ ಇನ್ನೊಂದು weight lifting 2 ಜಿಮ್ ಇದೆ ಈಗ ವಿಡಿಯೋಗ್ರಾಫರ್ ಕೂಡ ಬೆಳಗ್ಗೆ ಜಿಮ್ಮಿಗೆ ಬರ್ತಾರೆ ಈ ಸ್ಟೇಡಿಯಮಿಗೆ ಬರ್ತಾರೆ ದಿನ ಇದ್ಯಾರು ಲವ್ ಬರ್ತಿ ಬ್ಯಾಟ್ರಿ ಲವ್ ಇವಾಗ ಸ್ಟೇಡಿಯಂ ಇಂಡೋರ್ ಅಂದರೆ ಒಳಗೆ ಹೋಗ್ತಾ ಹೇಳಿದ್ವಲ್ಲ ಕ್ರಿಕೆಟ್ ಗ್ರೌಂಡ್ ಇದೆ ಅಂತ ಸೊ ಕ್ರಿಕೆಟ್ ದೊಡ್ಡ ಸ್ಟೇಡಿಯಮೇ ಇದೆ ಒಳಗೆ ಇದು ಏನಿದ್ರು ಬರೀ ಜಸ್ಟ್ ಆಟ ಆಡ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಒಳಗಡೆ ಒರಿಜಿನಲ್ ಮ್ಯಾಚ್ ಏನೇ ನಡೆದ್ರು ಒಳಗಡೆ ಗ್ರೌಂಡ್ ಮೇಲ್ಗಡೆ ನಾನು ಶೂಟ್ ಮಾಡಿದ್ದೀನಿ ಹಾಂ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ಇದು ಬಂದ್ಬಿಟ್ಟು ಕ್ರಿಕೆಟ್ ಸ್ಟೇಡಿಯಂ ಗ್ರೌಂಡು ಇಲ್ಲೆಲ್ಲ ಇಲ್ಲಿ ಏನು ಸುತ್ತ ಕಾಣ್ತಾ ಇದೆ ಈ ಕಡೆ ಏನು ಸುತ್ತ ಕಾಣ್ತಾ ಇದೆಯಲ್ಲ ಮ್ಯಾಚ್ ನಡೆಯೋ ಟೈಮಲ್ಲಿ ಸೊ ವೀಕ್ಷಣೆಗೆ ಅಂತ ಜನ ಬರ್ತಾಯಿದ್ರು ಈ ಜಾಗ ಆಗಲಿ ಸೊ ಅಲ್ಲಿ ಆ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಆ ಜಾಗ ಆಗಲಿ ಮೇಯ್ನ್ ಬೋರ್ಡು ಪಾಯಿಂಟ್ ಬೋರ್ಡ್ ಬಂದ್ಬಿಟ್ಟು ಅಲ್ಲಿ ಕಾಣ್ತಾ ಇದೆಯಲ್ಲ ಸೊ ಅದೆಲ್ಲ ತುಕ್ಕಿಡ್ದೋಗಿದೆ ಇವಾಗ ಅದು ಮೇನ್ ಪಾಯಿಂಟ್ ಬೋರ್ಡು ಮತ್ತೆ ಇಲ್ಲಿ ಬ್ಯಾಟ್ಸ್ಮನಿಗೆ ಮಾಡಿದ್ರೆ ಇದು ಪಾಯಿಂಟ್ಸ್ ಬೋರ್ಡು ಇಲ್ಲಿ ನೋಡ್ಬೋದು ರನ್ ಆಗಿರ್ಬೋದು ವಿಕೆಟ್ಸು ಓವರು ಟಾರ್ಗೆಟ್ ಇದೆಲ್ಲ ಹಿಂಗೆ ಚೇಂಜ್ ಮಾಡ್ಬೋದು ಹಿಂಗೆ ಎಷ್ಟು ನಂಬರ್ ತೊಗೊಂಡು ಚೇಂಜ್ ಮಾಡ್ಕೊಬೋದು 3 ಮಾಡೋ ನೋಡೋಣ 3 2 ಮಾಡೋ
ಗೊತ್ತಿಲ್ಲ ಏನದು. ಅಯ್ಯೋ ಇದು ಹೊಸ ನಂಬರ್ ಕಡೆ ಹಿಡಿದ್ರು ಆರ್ಯ ಭಟ್ರು. ಏ ಅದಲ್ಲ, ಮತ್ತೆ 3 ಈ ಕಡೆ ಕೆಳಗಡೆದು ಅದು ಐಚಿ ಅದಲ್ಲ, ಅದು ಪಕ್ಕದ್ದು. ಹಾಂ 2 ಆಯ್ತು. ಇಷ್ಟೇ ಫ್ರೆಂಡ್ಸ್. 0 8 ಅದು. ಹಾಂ 0 ಅಂದರೆ ಅದು. ಹಾಂ 0. ನೀವು ನೋಡ್ತಾ ಇರ್ಬೋದು. ಅದು ನೋಡ್ತಾ ಇದ್ದಾರೆ, ಅದಕ್ಕೆ ಅವ್ರು ನೋಡ್ತಿದ್ದಾರೆ ಅಂತಾನೆ ಹೇಳಿದ್ರು. ಈಗ ಅಣ್ಣ ಇದ್ದಾರೆ, ಅಣ್ಣ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ರಲ್ಲಿ. ಅಣ್ಣ ಪಾಪ ರೂಮಕ್ಕೆ ಮನೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಷ್ಟೇ. ಅದ್ರ ಮುಂದೆ ಮಧ್ಯದಲ್ಲಿ ಏನು ಪಿಚ್ ಕಾಣ್ತಾ ಇದೆಯಲ್ಲ, ಮಧ್ಯ ಲೈಟ್ ಗ್ರೀನ್ ಅಲ್ಲ. ಸೊ ಮಧ್ಯದಲ್ಲಿ ಅಲ್ಲಿ ಲೈಟ್ ಗ್ರೀನ್ ಆಗಿ ಏನು ಪಿಚ್ ಕಾಣ್ತಾ ಇದೆಯಲ್ಲ, ಅದೇ ಸ್ಟೇಡಿಯಂ, ಅದೇ ಕ್ರಿಕೆಟ್ ಸ್ಟೇಡಿಯಂ ಗ್ರೌಂಡು. ಅಲ್ಲೇ ಕ್ರಿಕೆಟ್ ನಡೆಯೋದು. ಪಿಚ್ಚಣ ಅದು. ಹೋಗೋಣ, ಅದೇ ಅದು ಪಿಚ್ಚು. ಅಲ್ಲಿ ಏನು ಗೇಟ್ ಇದೆಯಲ್ಲ, ಥ್ಯಾಂಕ್ ಯು ಅಂತ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು VSL. ಅದರೊಳಗಡೆ ಪೂರ್ತಿ VSL ಕಂಪ್ನಿನೇ ಇದೆ. ಸೊ ಇದು ಸ್ಟೇಡಿಯಂ ಒಳಗೆ ಇನ್ನೊಂದು ಏನು ಅಂದರೆ, ಕ್ರಿಕೆಟ್ ಒಂದೇ ಅಲ್ಲ, ಇಂಡಿಪೆಂಡೆನ್ಸ್ ಡೇ ದಿನ ಆಗಲಿ, ರಿಪಬ್ಲಿಕ್ ಡೇ ದಿನ ಆಗಲಿ, ಆಲ್ಮೋಸ್ಟ್ ನ್ಯೂ ಟೌನ್ ಅಂದರೆ VISL ಏನು ಸರೌಂಡಿಂಗ್ಸಲ್ಲಿ ಪೂರ್ತಿ ಸ್ಕೂಲ್ ಇದೆಯೋ ಇದೇ ಗ್ರೌಂಡಲ್ಲೇ ಮಾರ್ಚ್ ಫಸ್ಟ್ ಆರ್ಗನೈಸ್ ಮಾಡೋದು. ಸೊ ಅಲ್ಲಿ ಮಧ್ಯದಲ್ಲಿ ಏನು ಕಾಣ್ತಾ ಇದೆಯಲ್ಲ, ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಆಗುತ್ತೆ. ಈ ಆಲ್ಮೋಸ್ಟ್ ಪೂರ್ತಿ ಇವಾಗ ಏನು ಅಂದರೆ ಬರೀ ಕ್ರಿಕೆಟ್ ಪಿಚ್ ಮಾತ್ರ ರೆಡಿ ಮಾಡಿದ್ದಾರೆ. ಮಾರ್ಚ್ ಫಸ್ಟಿಗೆ, ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಾಗಲಿ, ರಿಪಬ್ಲಿಕ್ ಡೇ ಟೈಮಲ್ಲಿ ಅಷ್ಟೇ ರೆಡಿ ಮಾಡೋದು. ಅಲ್ಲಿ ಏನು ರೇಟ್ ಕಾಣ್ತಾ ಇದೆಯಲ್ಲ, VISL ಯಾರು ಡೈರೆಕ್ಟರ್ ಅವರು ಗೆಸ್ಟಾಗಿ ಇಲ್ಲಿ ಬರ್ತಾರೆ, ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ಮತ್ತು ಈ ಪಾತ್ರೆ ಏನು ಕಾಣ್ತಾ ಇದೆಯಲ್ಲ, ಇಲ್ಲಿ ಕೆಳಗೆ ಪಾತ್ರೆಗಳು ಏನು ಕಾಣ್ತಾ ಇದ್ದಾವಲ್ಲ, ಇಲ್ಲೇ ಮಾರ್ಚ್ ಫಸ್ಟ್ ಪೂರ್ತಿ ರೌಂಡು. ಅದೇ ಇಲ್ಲಿ ಪಾತ್ರೆ ನಿಮಗೆ ಅಲ್ಲಿ ಹೋಗೋದು. ಅಲ್ಲಿ ಈಗ ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಲ್ವಾ, ಇದು ಬಂದ್ಬಿಟ್ಟು VISL ಆಸ್ಪತ್ರೆ. ನಾವು ಲಾಸ್ಟ್ MPM ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕಾದ್ರೆ ನಾವು MPMದು ಹಾಸ್ಪಿಟ್ಲು ತೋರಿಸಿದ್ವಿ. ಅಲ್ಲಿ ನೋಡ ಹೊಡಿಯೋಕ್ಕೂ ಜನ ಇರಲಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು VISL ಸ್ವಲ್ಪ ರನ್ನಿಂಗ್ ಇರೋದ್ರಿಂದ ಇದನ್ನು ಇವಾಗ ಹಾಸ್ಪಿಟ್ಲನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಯಾರು ಸ್ಟಾಫ್ಗಳಿಲ್ಲ, ಸೊ ಪೇಷಂಟ್ಸ್ ಯಾರೂ ಇಲ್ಲ. ಈ ಆಸ್ಪತ್ರೆ ಬಂದುಬಿಟ್ಟು ಖುಷಿ ಏನು ಅಂದರೆ, ಈ ಆಸ್ಪತ್ರೆಯಲ್ಲಿ ನಾನು ಹುಟ್ಟಿದ್ದೆ 2003ರಲ್ಲಿ. ಬಟ್ ಇನ್ನು ರನ್ನಿಂಗಲ್ಲಿದೆ ಇದು ಆಸ್ಪತ್ರೆ, ಅದೊಂದು ಖುಷಿ ಇದೆ. ಬಟ್ ಇದು ಹಿಂಗೆ ಆಗ್ತಾ ಹೋಯ್ತು ಅಂದರೆ ಭದ್ರಾವತಿಲಿ ಈ ಥರ ಹಾಸ್ಪಿಟ್ಲುಗಳು ಯಾವುದೂ ಇರಲ್ಲ. ಗೆಳೆಯರೆ ನೋಡಿದ್ರಲ್ಲ, ಇದು ನಾವು ಓದಿರೋಂಥ ಸ್ಕೂಲ್. ಇದು ದೇವಸ್ಥಾನ ಕೃಪಾಧಾಮ ಅಂತ. ಇಲ್ಲೆಲ್ಲ ಹುಟ್ಟಿ ಬೆಳೆದಿ ಹಾಡಿದ್ದು ಎಲ್ಲ ಇಲ್ಲೇ. ನಾವು ಹುಟ್ಟಿದ ಹಾಸ್ಪಿಟ್ಲ್ ಅಂದರೆ ಸ್ವಲ್ಪ ಬೆಳೆದಿದ್ದೆಲ್ಲ ಇಲ್ಲೇ. ನಮಗೆ ಜೀವನ ಹೇಳ್ಕೊಟ್ಟಂಥ ಸ್ಕೂಲ್ ಇದು, ಅದನ್ನಂತೂ ಹೇಳಲೇಬೇಕು, ಮರೆಯಾಗಿಲ್ಲ. ನಾನು, ಧೀರಾಜಣ್ಣ ಮತ್ತು ಯಶವಂತಣ್ಣ 3 ಜನ ಇಲ್ಲಿ ಪರಿಚಯ ಆಗಿದ್ದು ಇಲ್ಲಿಂದಾನೆ. ನಮ್ಮದು ಬಾಂಧವ್ಯ ಬೆಳೆದಿದ್ದು ಇಲ್ಲಿಂದಾನೆ. ಆ ಲೈನ್ ನೋಡ್ರಿ, ಲೈಫಿಗೆ ಭಾಳ ಹೇಳ್ಕೊಡುತ್ತೆ. ಎಂಡ್ ಆಫ್ ದ ಎಜುಕೇಶನ್ ಇಸ್ ಕ್ಯಾರೆಕ್ಟರ್ ಅಂತ ಭಾಳ ನಿಜವಾದ ಮಾತು. ಸೊ ನಾವಲ್ಲಿ ಹಿಂದ್ಗಡೆ ನೋಡಿದ್ವಲ್ಲ, ಅದು ಕೃಪಾಧಾಮ ಅಂತ. ಅದು ರೀಸೆಂಟಾಗಿ ಆಯಿತು, ಒಂದು 5 ವರ್ಷ 6 ವರ್ಷ ಆಗಿರ್ಬೋದು. ಇಲ್ಲಿರೋದು ಮಂದಿರ, ಇದು ಭಾಳ ವರ್ಷಗಳಿಂದ ಇದೆ. ಇದರಲ್ಲಿ ಭಜನೆ, ನಾವು ಗುರುವಾರ ಹೊತ್ತೆಲ್ಲ ಬಂದಿಲ್ಲಿ ಭಜನೆ ಮಾಡ್ತಿದ್ವಿ. ಪಲ್ಲಕ್ಕಿ ಉತ್ಸವ ಆ್ಯಕ್ಚುಲಿ ಹಿಂದ್ಗಡೆ ಆಗೋದು. ಇಲ್ಲೂ ಸಹ ಭಾಳ ಮೆಮೊರಿ ಇದೆ ನಮ್ಮದು. ಡ್ಯಾನ್ಸ್ ಪ್ರಾಕ್ಟೀಸ್ ಟೈಮಲ್ಲಿ ಇದು ನಮ್ಮ ಸ್ಕೂಲಿನ ಗ್ರೌಂಡ್ ಇದು.